ನಮಸ್ಕಾರ ಬಂಧುಗಳೇ, ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್. ಇಲ್ಲಿವರೆಗೂ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅಂದರೆ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಮಾಡಿ, ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಬೆಲ್ ಐಕನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ. ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ವಿಡಿಯೋಗಳನ್ನು ಗಮನಿಸ್ಬೋದು. ಹೊಸ ವಿಚಾರಗಳ ವಿಡಿಯೋಗಳನ್ನು ನೋಡಿ ತಾವು ಇಲಾಖೆಯ ಹಲವಾರು ವಿಚಾರಗಳನ್ನು ತಾವು ತಿಳಿದುಕೊಳ್ಬೋದು. ಬಂಧುಗಳೇ, ವಿಶೇಷ ಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಅದು ನಮ್ಮ ಇಲಾಖೆ. ಅಂದರೆ ನಾನೊಬ್ಬ ಅಂಗವಿಕಲನಾಗಿ ಸ್ವಾಭಿಮಾನದಿಂದ ಹೇಳ್ತೀನಿ, ನಮ್ಮ ಇಲಾಖೆ. ಅದಕ್ಕೆ ಈ ಒಂದು ಇಲಾಖೆಯಲ್ಲಿ ಹಲವಾರು ಯೋಜನೆಗಳಿವೆ, 10 ಯೋಜನೆಗಳಿವೆ, 30-35 ಯೋಜನೆಗಳಿವೆ. ಆ ಎಲ್ಲ ಯೋಜನೆಗಳ ಮಾಹಿತಿ ಎಲ್ಲರಿಗೂ ಇರ್ಬೋದು ಅಥವಾ ಇರದೇ ಇರ್ಬೋದು. ಅದೇನಾದರೂ ಇದ್ದರೆ ಮುಂದಿನ ದಿನ ನಾನು ಅದರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಬಟ್ ಇವತ್ತೊಂದು ವಿಚಾರ ಹೇಳ್ಬೇಕಂತ ವಿಡಿಯೋ ಮಾಡ್ತಾಯಿದ್ದೀನಿ. ಪ್ರತಿ ವರ್ಷದಂತೆ ಈ ವರ್ಷ ಅಂದರೆ 2024-25 ಹ್ಯಾಂಗೆ ಅರ್ಜಿಗಳು ಕರೀತಾರಲ್ಲ, ಅದೇ ಥರ ಈ ಥರ 25-26ನೇ ಸಾಲಿನಲ್ಲಿ ಇಲಾಖೆ ಹಲವಾರು ಯೋಜನೆಗಳ ಅರ್ಜಿಗಳ ಹಾಕುವುದನ್ನು ಇನ್ನು ಪ್ರೊಸೆಸ್ ಚಾಲು ಆಗಿದೆ. ಅದು ಕಾರ್ಯಗತವಾಗ್ತಾ ಇದೆ. ಅದು ಅರ್ಜಿಗಳನ್ನು ಪತ್ರಿಕಾ ಪ್ರಕಟಣೆಯಲ್ಲಿ ಕೊಟ್ಟು ಅರ್ಜಿಗಳನ್ನು ಆಹ್ವಾನಿಸ್ತಾ ಇದ್ದಾರೆ. ವಿಶೇಷ ಚೇತನರ ಹಲವಾರು ಯೋಜನೆಗಳು, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಸಲ್ಲಿಸಿ ಅರ್ಜಿಗಳನ್ನು ಹಾಕುವುದು ಚಾಲು ಆಗಿದೆ. ಈ ಒಂದು ಪ್ರಕ್ರಿಯೆ ಚಾಲು ಆಗಿದೆ. ಈ ಪ್ರಕ್ರಿಯೆ ಚಾಲು ಆಗೋದು ಹೊಸದೇನಲ್ಲ. ಪ್ರತಿ ವರ್ಷ ಎಲ್ಲ ಅಂಗವಿಕಲರು ಅರ್ಜಿ ಹಾಕಬೇಕು, ಇಲಾಖೆ ಪ್ರಕಟಣೆ ಕೊಡಬೇಕು ಮತ್ತು ಕೇಂದ್ರ ಕಚೇರಿ ಅದರ ಬಗ್ಗೆ ಪತ್ರ ಬರೆದು ಎಲ್ಲ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಿಗೆ ತಿಳಿಸ್ಬೇಕು. ಇದು ಅದೊಂದು ಪ್ರಕ್ರಿಯೆ. ಇಲ್ಲಿ ಒಂದು ಹಲವಾರು ವಿಚಾರಗಳು ನಮ್ಮ ಚಾನಲ್ದೊಂದಿಗೆ ವಿಶೇಷ ಚೇತನರು ಹಂಚಿಕೊಂಡಿದ್ದಾರೆ. ಆ ವಿಶೇಷ ಚೇತನರ ಸಮಸ್ಯೆಗಳು ಇಲ್ಲಿ ನಾವು ಹಲವಾರು ವಿಚಾರ ಅನ್ನೋದಕ್ಕಿಂತ ಆ ವಿಶೇಷ ಚೇತನರು ಏನೇನು ಅರ್ಜಿ ಹಾಕುವಾಗ ಏನೇನು ಸಮಸ್ಯೆಗಳಾಗ್ತಾ ಇವೆ, ಅರ್ಜಿ ಹಾಕುವಂಥ ಸಂದರ್ಭದಲ್ಲಿ ಯಾವ ರೀತಿ ಅಂಗವಿಕಲರು ತೊಂದರೆಗಳು ಈಡಾಗ್ತಾ ಇದ್ದಾರೆ, ಅವೆಲ್ಲ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ಆ ಹಂಚಿಕೊಂಡಂಥ ವಿಚಾರಗಳ ಒಟ್ಟಾರೆ ಒಂದು ಸಾರಾಂಶ ನನ್ನ ಮನದಲ್ಲಿ ಬಂದು ಒಂದು ವಿಚಾರನ ನಿಮ್ಮ ಜೊತೆಗೆ ಹಂಚ್ಕೋಬೇಕು. ಮತ್ತು ನಿಮಗೆಲ್ಲ ತಿಳಿದಂಥ ವಿಚಾರ, ನಾನೇ ಹೇಳೋದು ಹೊಸದಾಗಿ ಹೇಳ್ತಾ ಇಲ್ಲ. ಬಟ್ ಅದನ್ನು ಹೇಳಿದಾಗ ಹೌದು ಈ ವಿಚಾರ ನಮಗೂ ಹೊಡೆದಿದೆ ಅನ್ನತಕ್ಕಂಥ ವಿಚಾರ ಎಲ್ಲರೂ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಅದಕ್ಕೆ ನಿಮ್ಮ ವಿಚಾರ ಜೊತೆಗೆ ನನ್ನ ವಿಚಾರವೂ ಹಂಚ್ಕೋತಾ ಇದ್ದೀನಿ. ಕಾರಣ ಏನಂದರೆ, ಇಲಾಖೆಯ ಅರ್ಜಿ ಕರೆಯೋದು ತಮಗೆಲ್ಲ ಗೊತ್ತಿದ್ದ ಹಾಗೆ ಅದೊಂದು ಪ್ರಕ್ರಿಯೆ. ಈ ಒಂದು ಅರ್ಜಿ ಕರೆದಾಗ ವಿಶೇಷ ಚೇತನರು ಸಂಬಂಧಪಟ್ಟ ದಿನಾಂಕದ ನಿಗದಿಪಡಿಸಿದ ದಿನಾಂಕದೊಳಗಡೆ ಮತ್ತು ಸಂಬಂಧಪಟ್ಟ ದಾಖಲೆಗಳನ್ನು ಸಿದ್ಧಪಡಿಸಿಕೊಂಡು ಅರ್ಜಿಗಳನ್ನು ಹಾಕುವಂಥ ಪ್ರಕ್ರಿಯೆ. ಈ ಮೊದಲು ಸುಮಾರು ದಿನಗಳ ಹಿಂದೆ ಏನಿತ್ತಂದರೆ ಒಂದು ದಾಖಲೆಗಳು ಸಲ್ಲಿಸಿ, ಅಂದರೆ ಬೌದ್ಧಿಕ ದಾಖಲೆಗಳು, ಹಾರ್ಡ್ ಕಾಪಿ ಅಂತಾರಲ್ಲ, ಹಾರ್ಡ್ ಕಾಪಿ ಜಿರಾಕ್ಸ್ ಪ್ರತಿ ಹಚ್ಚಿ ಎಲ್ಲ ದಾಖಲೆಗಳು ಹಚ್ಚಿ ಈ ಜಿಲ್ಲಾ ಇಲಾಖೆಗೆ ಕೊಟ್ಟು ಅರ್ಜಿಗಳನ್ನು ರಿಸೀವ್ಡ್ ತೊಗೊಂಡು ಒಂದು ತಮ್ಮಲ್ಲಿಟ್ಕೊಳ್ತಕ್ಕಂಥ ಒಂದು ಪದ್ಧತಿ. ಅದು ಇತ್ತಿತ್ತಲಾಗಿ ನಾವು ನೋಡಿದ ಹಾಗೆ ಅದನ್ನು ಆನ್ಲೈನ್ ಮಾಡಿದೆ ಇಲಾಖೆ. ಇದು ಒಂದು ರೀತಿಯಲ್ಲಿ ಒಳ್ಳೆಯದೇ. ಆನ್ಲೈನ್ ಮುಖಾಂತರ ಅರ್ಜಿ ಹಾಕಿದಾಗ ಇಲ್ಲಿ ಯಾವುದೇ ದಾಖಲಾತಿಗಳು ಲಗತ್ತಿಸಿಲ್ಲ ಅಂತಕ್ಕಂಥ ಸುಳ್ಳು ನೆಪ ಹೇಳಿ ಅವುಗಳನ್ನು ರಿಜೆಕ್ಟ್ ಮಾಡ್ತಕ್ಕಂಥ ಒಂದು ಇದು ಪ್ರಶ್ನೆ ಬರಲ್ಲ. ಅದಕ್ಕಾಗಿ ಇಲಾಖೆ ಒಂದು ಉತ್ತಮ ತೀರ್ಮಾನ ತಗೊಂಡು ಒಂದು ಆನ್ಲೈನ್ ಅರ್ಜಿ ಹಾಕುವುದನ್ನು ಪ್ರಕ್ರಿಯೆ ಚಾಲು ಆಗಿದೆ. ಈ ಆನ್ಲೈನ್ ಅರ್ಜಿ ಹಾಕಿದಾಗ ಕೆಲವೊಂದು ದಾಖಲೆಗಳು ಆನ್ಲೈನಲ್ಲಿ ಅಪ್ಲೋಡ್ ಮಾಡಲ್ಲ ಅನ್ನೋ ಹಲವಾರು ವಿಚಾರಗಳಿವೆ. ಅಂಥ ಸಂದರ್ಭದಲ್ಲಿ ಇಲಾಖೆ ಏನು ತೀರ್ಮಾನ ತಗೊಳ್ತದೆ. ಬಟ್ ಇಲ್ಲಿ ಒಂದು ವಿಚಾರ ಏನು ಬಂತಂದರೆ, ಈ ಅರ್ಜಿ ಹಾಕಬೇಕಾದ್ರೆ ಸುಮಾರು ವರ್ಷದಿಂದ ಅರ್ಜಿ ಹಾಕ್ತಾಯಿದ್ರು. ಕೆಲವೊಂದು ಅಂಗವಿಕಲರು ಏನು ಹೇಳ್ತಾ ಇದ್ದಾರೆ ಅಂದರೆ, ಒಂದು ಪೆಟ್ರೋಲ್ ಗಾಡಿ ಅರ್ಜಿ ಹಾಕಬೇಕಾದ್ರೆ ಸುಮಾರು ವರ್ಷಗಳಿಂದ ದಿನಗಳಿಂದ ಪ್ರತಿ ವರ್ಷ ತಪ್ಪದೇ ಅವರು ಅರ್ಜಿ ಹಾಕ್ತಾರೆ, ಇಲಾಖೆಗೆ ಕೊಡ್ತಾರೆ. ಮತ್ತು ಇನ್ನೂ ಹಲವಾರು ಯೋಜನೆಗಳು ಅಂದರೆ ಈ ಶಿಷ್ಯವೇತನ ಹಾಗೆ ಶಿಷ್ಯವೇತನ ಸುಮಾರು ಅರ್ಜಿ ಹಾಕ್ತಾರೆ. ಅರ್ಜಿ ಹಾಕಿದವರಿಗೆಲ್ಲ ಶಿಷ್ಯವೇತನ ಸಿಗ್ತಾ ಇಲ್ಲ. ಇದು ನಾನು ನನ್ನ ಸೇವೆಯಲ್ಲಿ ಇದಾಗ ಕಂಡು ಬಂದಂಥ ಒಂದು ವಿಷಯ.
ಹಾಗಾಗಿ ಆ ಒಂದು ಅರ್ಜಿ ಹಾಕುವಂಥ ಪ್ರಕ್ರಿಯೆ ಪ್ರತಿ ವರ್ಷ ಇಲಾಖೆ ಏನು ಮಾಡ್ತದಲ್ಲ, ಆ ಪ್ರಕ್ರಿಯೆಯಲ್ಲಿ ನಮ್ಮ ವಿಶೇಷಚೇತನರಿಗೆ ಒಂದು ಒಳ್ಳೆಯ ಒಂದು ಸುವರ್ಣ ಅವಕಾಶ ಕೊಡಬೇಕು ಅನ್ನೋ ವಿಚಾರ ನನ್ನ ಗಮನದಲ್ಲಿ ಬಂದಿದೆ. ಯಾಕಂದರೆ ಪ್ರತಿ ವರ್ಷ ಅರ್ಜಿ ಹಾಕಬೇಕಾದ್ರೆ ವಿಶೇಷಚೇತನರಿಗೆ ದುಡ್ಡು ಖರ್ಚು ಮಾಡಿಕೊಂಡು ಪ್ರತಿಯೊಂದು ಆನ್ಲೈನ್ ಸೆಂಟ್ರಿಗೆ ಹೋಗ್ಬೇಕು. ಅಲ್ಲಿ ಎಲ್ಲ ಆನ್ಲೈನಲ್ಲಿ ಕೇಳಿದಂಥ ದಾಖಲೆಗಳು ಸಿದ್ಧಪಡಿಸಿಕೊಂಡು, ಕೆಲವೊಂದು ಸಂದರ್ಭದಲ್ಲಿ ಅಂತೂ ಆನ್ಲೈನ್ ಹಾಕುವಾಗ ಕೆಲವೊಂದು ದಾಖಲೆಗಳು ಮರೆತು ಬಿಟ್ಟು ವಿಶೇಷಚೇತನರು ಮತ್ತೆ ಅವ್ರ ಊರಿಗೆ ಹೋಗಿ ದಾಖಲೆಗಳು ತಗೊಂಡು ಮತ್ತು ಜಿಲ್ಲಾ ಕಚೇರಿಯಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಮತ್ತು ಕೆಲವೊಂದು ಹೋಬಳಿ ಕೇಂದ್ರಗಳಲ್ಲಿ ಆನ್ಲೈನ್ ಸೆಂಟರ್ಗಳು ಇರ್ತಾವೆ. ಆದರೆ ಪ್ರತಿಯೊಂದು ಹಳ್ಳಿಯಲ್ಲಿ ಅಂತೂ ಆನ್ಲೈನ್ ಸೆಂಟರ್ ಇರಲ್ಲ. ಹಾಗಾಗಿ ವಿಶೇಷಚೇತನರು ಎಲ್ಲ ದಾಖಲೆಗಳು ತೊಗೊಂಡು ಹೋದಾಗ ಒಂದು ಯಾವುದೋ ದಾಖಲಾತಿ ಮರೆತು ಬಂದು ಮತ್ತೆ ದಾಖಲಾತಿಗಳು ಮನೆಗೆ ಬಂದು ತೊಗೊಂಡು ಮತ್ತೆ ಅರ್ಜಿ ಹಾಕುವಂಥ ಪ್ರಕ್ರಿಯೆ. ಅಂದರೆ ಈ ಒಂದು ಅಲೆದಾಡುವಂಥ ಸಂದರ್ಭದಲ್ಲಿ ವಿಶೇಷಚೇತನರು ಅನೇಕ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಅನೇಕ ಸಮಸ್ಯೆಗಳಂತಂದರೆ ಕೆಲವೊಂದು ವಿಶೇಷಚೇತನರಿಗೆ ಆರ್ಥಿಕವಾಗಿ ಭಾಳ ಸಂಕಷ್ಟದಲ್ಲಿರ್ತಾರೆ. ಯಾಕಂದರೆ ವಿಶೇಷಚೇತನರು ಅಂದರೆ ಅವ್ರು ಬರ್ತಕ್ಕಂಥ ಮಾಶಾಸನ ನಂಬ್ಕೊಂಡೇ ಜೀವನ ಮಾಡ್ತಕ್ಕಂಥ ವಿಶೇಷಚೇತನರು ಹಲವಾರು ಜನ ಇದ್ದಾರೆ. ಸಾವಿರಾರಲ್ಲ, ಲಕ್ಷಗಟ್ಟಲೆ ಜನ ವಿಶೇಷಚೇತನರು ಮಾಶಾಸನ ನಂಬ್ಕೊಂಡೇ ಜೀವನ ಮಾಡ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಕೆಲವೊಂದು ವಿಶೇಷಚೇತನರು ಮಾಶಾಸನನೇ ಅವ್ರ ಉಪಜೀವನಕ್ಕೆ, ಅದು ಏನು ಉಪಜೀವನಕ್ಕಾಗಲ್ಲ, ಬಟ್ ಅವರಿಗೆ ಆರೋಗ್ಯದಲ್ಲಿ ಏನಾದರೂ ಏರುಪೇರಾದಾಗ ಮಾಶಾಸನದಿಂದಲೇ ಅವರ ಆರೋಗ್ಯ ರಕ್ಷಣೆಗೆ ಖರ್ಚು ಮಾಡ್ತಕ್ಕಂಥ ಪರಿಸ್ಥಿತಿಗಳು ವಿಶೇಷಚೇತನರು ಅನುಭವಿಸ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಇಂಥ ಅರ್ಜಿಗಳನ್ನು ಹಾಕುವ ಹೆಚ್ಚುವರಿ ಖರ್ಚೇನು ಬಂತು ಅಂದರೆ ಅಂಥ ಸಂದರ್ಭದಲ್ಲಿ ವಿಶೇಷಚೇತನರು ಬಹಳ ತೊಂದರೆಗೆ ಅನುಭವಿಸ್ತಾರೆ. ಏನು ತೊಂದರೆ ಆಗ್ತಾ ಇದೆ ಅಂತಂದರೆ, ವಿಶೇಷಚೇತನರು ಎಲ್ಲ ಆನ್ಲೈನ್ ಸೆಂಟ್ರಲ್ಲಿ ಪ್ರತಿ ವರ್ಷ ಅರ್ಜಿಗಳು ಹಾಕ್ತಾರೆ. ಈ ಅರ್ಜಿಗಳು ಹಾಕಿದ ತಕ್ಷಣ ಜಿಲ್ಲಾ ಇಲಾಖೆ ಅವುಗಳನ್ನು, ಅಂದರೆ ಈಗ MRWಗಳು VRWಗಳ ಮುಖಾಂತರ ಆಗಲಿ, URW ಮುಖಾಂತರ ಆಗಲಿ, ಅವನ್ನು ಬಂದಂಥ ಅರ್ಜಿಗಳು ಮತ್ತು ಕೆಲವೊಂದು ಜಿಲ್ಲೆಯಲ್ಲಿ MRW ಕನ್ಸಿಡರ್ ಮಾಡಲ್ಲ, VRW ಕನ್ಸಿಡರ್ ಮಾಡಲ್ಲ. ಆದರೆ ಪ್ರತಿ ಜಿಲ್ಲೆಯಲ್ಲಿ ಕನ್ಸಿಡರ್ ಮಾಡುವಂತೆ ಮಾನ್ಯ ನಿರ್ದೇಶಕರು ಇತ್ತಿತ್ತಲಾಗಿ ಒಂದು ಸುತ್ತೋಲೆ ಹೊರಡಿಸಿದ್ದಾರೆ. ತಮಗೆಲ್ಲ ಗೊತ್ತಿದ್ದು, ಅದನ್ನು ವರದಿ ಮಾಡಿದೆವು. ಹಾಗಾಗಿ ಈ ಸುತ್ತೋಲೆ ಮುಖಾಂತರ ಈಗ ನಮ್ಮ ಕಾರ್ಯಕರ್ತರಿಗೆ ಒಂದು ಕೆಲಸದಲ್ಲಿ ತೊಡಗತಕ್ಕಂಥ ಒಂದು ಪ್ರಕ್ರಿಯೆ ಚಾಲಾಗಿದೆ. ಅಂದರೆ ವಿಶೇಷಚೇತನರಿಗೆ ನಮ್ಮವರು ದೃಢೀಕರಣ ಕೊಟ್ಟಾಗ ಅದನ್ನು ಕನ್ಸಿಡರ್ ಮಾಡ್ತಕ್ಕಂಥ ವಿಚಾರ. ಈ ವಿಚಾರ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ವಿಶೇಷಚೇತನರು ಅರ್ಜಿ ಹಾಕಿದಾಗ ಪ್ರತಿ ವರ್ಷ ಹಾಕುವುದನ್ನು ತಪ್ಪಿಸಿ ಇಲಾಖೆ ಒಂದು ಅವಕಾಶ ಮಾಡಿಕೊಡ್ಬೇಕು. ಏನು ಅವಕಾಶ ಅಂತಂದರೆ, ಈಗ ಬೇರೆ ಬೇರೆ ಇಲಾಖೆಯಲ್ಲಿ ನಾವು ನೋಡ್ತಾ ಇದ್ದೀವಿ. ಇತ್ತಿತ್ತಲಾಗಿ ಮೊನ್ನೆ ಹಿಂದುಳಿದ ವರ್ಗದ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇತ್ತು. ಹಿಂದುಳಿದ ವರ್ಗದ ಸಾಲ ಸೌಲಭ್ಯಕ್ಕಾಗಿ ಅರ್ಜಿ ಹಾಕ್ತಕ್ಕಂಥ ಡೇಟ್ ಏನು ನಿಗದಿ ಮಾಡಿತ್ತು, ಅದು ಅರ್ಜಿಯನ್ನು ಕರೆದಾರಲ್ಲ, ಅಲ್ಲೊಂದು ವಿಷಯ ಹಾಕಿದ್ರು. ಆ ವಿಷಯ ನೋಡಿ ನಾನು ಇವತ್ತು ಈ ವಿಚಾರ ಹಂಚ್ಕೊಳ್ಬೇಕು, ನಮ್ಮವರಿಗೂ ಅನುಕೂಲ ಆಗ್ತದೆ. ಯಾಕಂದ್ರೆ ಪ್ರತಿ ವರ್ಷ ಅರ್ಜಿ ಹಾಕಿ ಸುಮಾರು ಜನ ಅಂದ್ರೆ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಅರ್ಜಿ ಹಾಕ್ತಾರೆ, ಅವ್ರಿಗೆ ಸೆಲೆಕ್ಷನ್ ಆಗಲ್ಲ. ಈ ಸೆಲೆಕ್ಷನ್ ಆಗಲ್ಲ ಅನ್ನೋದು ವಿಚಾರ ಏನಂದ್ರೆ, ಅದು ಕಮಿಟಿ ಇರ್ತದೆ, ಆಯ್ಕೆ ಸಮಿತಿ ಮುಖಾಂತರ ಪ್ರಾಮಾಣಿಕವಾಗಿ ಆಯ್ಕೆ ಆಗಿತ್ತು ಅಂದ್ರೆ, ಅದರಿಂದ ತೊಂದರೆ ಆಗಿತ್ತು ಅಂದ್ರೆ, ಅಥವಾ ಅದರಿಂದ ಆಯ್ಕೆಯಲ್ಲಿ ಆಗದೇನೆ ಉಳ್ಕೊಂಡಿದ್ರು ಅಂದ್ರೆ ಅದು ಒಳ್ಳೆಯದು, ಅದು ದೇವರು. ಆದರೆ ಇಲ್ಲಿ ಏನಾದರೂ ತಪ್ಪು ನಡೆದು ಆಯ್ಕೆಯಾಗಿ ಅನ್ಯಾಯ ಆಗ್ತಾ ಇರೋ ಅಂಗವಿಕಲರಿಗೆ ಮತ್ತೆ ಅರ್ಜಿ ಹಾಕುವಂಥ ಪ್ರಕ್ರಿಯೆ ಪ್ರತಿ ವರ್ಷ. ಈಗ ಆಯ್ಕೆ ಆಗಲಿಲ್ಲ ಅಂದರೆ ಮತ್ತೆ ಒಂದು ವರ್ಷ ಕಾಯ್ಬೇಕವ. ಒಂದು ವರ್ಷ ಕಾಯ್ದು ಮತ್ತೆ ಅರ್ಜಿ ಕರೆದಾಗ ಡೇಟ್ ನಿಗದಿ ಮಾಡಿದಾಗ ಅದನ್ನು ಬಕಪಕ್ಷಿ ಹಂಗೆ ಕಾಯ್ದು ಯಾವಾಗ ಅರ್ಜಿ ಕರೀತಾರ ನೋಡಿಕೊಂಡು ಮತ್ತೆ ಅರ್ಜಿ ಹಾಕೋದು. ಈಗ ಅರ್ಜಿ ಹಾಕಬೇಕು. ಮತ್ತು ಕೆಲವೊಂದು ವಿಶೇಷಚೇತನ ಮಾಡ್ತಾರೆ, ಒಂದೆರಡು ಸಲ ಅರ್ಜಿ ಹಾಕಿ ಆಯ್ಕೆ ಅಲ್ಲವ ಬೇಸರ ವ್ಯಕ್ತಪಡಿಸಿ ಏನು ಹಾಕೋದಪ್ಪ, ನಮ್ಮ ಪರಿಸ್ಥಿತಿ ಹಿಂಗೆ ಅದ, ನಾವು ಸೆಲೆಕ್ಷನ್ ಆಗ್ತಾ ಇಲ್ಲ ಅನ್ನೋ ಬೇಸರ ವ್ಯಕ್ತಪಡಿಸ್ತಕ್ಕಂಥ ವಿಚಾರ ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ. ಯಾಕಂದರೆ ಸುಮಾರು ವರ್ಷಗಳಿಂದ ನಾನು ಅರ್ಜಿ ಹಾಕ್ತಾ ಇದ್ದೀನಿ ಸರ್, ನನಗೆ ನನಗೆ ಪೆಟ್ರೋಲ್ ಗಾಡಿ ಆಗ್ತಾ ಇಲ್ಲ, ಸುಮಾರು ವರ್ಷದಿಂದ ನಾನು ಆಧಾರ ಯೋಜನೆ ಅರ್ಜಿ ಹಾಕ್ತಾ ಇದ್ದೀನಿ ಸರ್, ನನಗೆ ಆಧಾರ ಯೋಜನೆ ಆಗ್ತಾ ಇಲ್ಲ. ಮತ್ತು ಕೆಲವೊಂದು ವಿಶೇಷಚೇತನರು, ಸರ್ ನಾನು ಒಂದು ಸತಿ ನಾನು ಮನೆ ಬಿಟ್ಟು ಹೋಗಿ ಅರ್ಜಿ ಹಾಕ್ಬೇಕಾದ್ರೆ ₹100 ಖರ್ಚಾಗ್ತದೆ ಸರ್, ನನಗೆ ಈ ಆರ್ಥಿಕ ತೊಂದರೆ ಆಗ್ತಾಯಿದೆ ಸರ್, ಇದ್ರ ಬಗ್ಗೆ ಏನು ಹೇಳ್ಬೇಕು ಸರ್, ನಾನು ಯಾರಿಗೆ ಹೇಳ್ಬೇಕು ಸರ್ ಅನ್ನೋ ವಿಚಾರ ಅಳಲನ್ನು ದೂರವಾಣಿ ಮೂಲಕನೂ ಹೇಳ್ಕೊಂಡಿದ್ರೆ, ಜೊತೆಗೆ ಕಮೆಂಟ್ ಮಾಡಿ ನಮ್ಮ ಚಾನಲ್ ಕಮೆಂಟ್ ಮಾಡಿನೂ ಸರ್ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಇವೆಲ್ಲ ಗಮನಿಸಿದಾಗ ನಾನು ಒಬ್ಬ ಕಾರ್ಯಕರ್ತನಾಗಿ ಸೇವೆ ಮಾಡೀನಿ. ಅವೆಲ್ಲ ಅನುಭವದ ಮೇಲೆ ಒಂದು ಮನವಿ ಮಾಡ್ಕೊಂಡು, ನಾವು ಇಲ್ಲಿ ಇಲಾಖೆಗೆ ಒಂದು ಮನವಿ ಮಾಡ್ಕೊಳ್ಳೋದೇನೆಂದರೆ, ವಿಶೇಷಚೇತನ ಪರವಾಗಿ ನಮ್ಮ ಚಾನಲ್ ಮೂಲಕ ಮಾನ್ಯ ನಿರ್ದೇಶಕರು ದಯವಿಟ್ಟು ನಮ್ಮ ವಿಶೇಷಚೇತನರಿಗೆ ತಾವೇನಾದರೂ ಅರ್ಜಿ ಕರೆದಾಗ ಈ ಅರ್ಜಿಯಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಅರ್ಜಿ ಹಾಕಿರ್ತಾರಲ್ಲ, ಆ ಅರ್ಜಿ ಈ ವರ್ಷ ಅವನು ಸೆಲೆಕ್ಷನ್ ಆಗಲಿಲ್ಲ ಅಂದರೆ ಆ ಅರ್ಜಿಗಳನ್ನು ಅಷ್ಟೇ ಕೈದಿಟ್ಟು ಅವನ್ನ ದಾಖಲೆ ಇಟ್ಕೊಂಡು ನೆಕ್ಸ್ಟ್ ಇಯರ್ ಅರ್ಜಿ ಹಾಕುವಂಥ ಅವಕಾಶ ಅವರಿಗೆ ಮಾಡಿಕೊಡ್ಬಾರ್ದು. ಯಾಕಂದರೆ ಅರ್ಜಿ ಹಾಕಿದಂಥವರನ್ನು
ಮತ್ತೆ ನೆಕ್ಸ್ಟ್ ಇಯರ್ ಆ ಅರ್ಜಿದಾರರನ್ನು ಕನ್ಸಿಡರ್ ಮಾಡಿ ಪರಿಗಣಿಸಿ ಅವರ ಕ್ಯಾರಿ ಫಾರ್ವರ್ಡ್ ಅಂತಾರಲ್ಲ ಮುಂದುವರಿಸಿ ಕಂಟಿನ್ಯೂ ಮಾಡಿ ಅವಾಗ ಅರ್ಜಿಗಳನ್ನು ಅವರನ್ನು ತಗೊಂಡು ಒಂದು ಸುತ್ತೋಲೆ ಹೊರಡಿಸಿದ್ರೆ ಅಂಥ ಅಂಗವಿಕಲರು ಅರ್ಜಿ ಹಾಕುವಂಥ ಅವಶ್ಯಕತೆ ಇಲ್ಲ ಅಂತ ಏನಾದರೂ ತಾವು ಪ್ರಕಟಣೆ ಕೊಟ್ಟರೆ ಇಡೀ ರಾಜ್ಯದ ವಿಶೇಷಚೇತನರು ನೊಂದ ವಿಶೇಷಚೇತನರು ಮತ್ತು ಅರ್ಜಿ ಹಾಕಿ ಬೇಸತ್ತ ವಿಶೇಷಚೇತನರು ಅವರು ತಮ್ಮನ್ನು ಹಾರೈಸ್ತಾರೆ, ತಮ್ಮನ್ನು ಕೊಂಡಾಡ್ತಾರೆ. ಯಾಕಂದರೆ ಈ ಅರ್ಜಿ ಹಾಕುವುದೇ ದೊಡ್ಡ ಒಂದು ಹರಸಾಹಸ ನಿಜವಾಗ್ಲೂ. ಯಾಕಂದರೆ ನಮ್ಮಂಥವ್ರು ಪ್ರಜ್ಞಾವಂತರು ಅಂದರೆ ದಿನ ತಿರುಗಾಡ್ತಕ್ಕಂಥವ್ರು ತಿಳುವಳಿಕಿದ್ದವ್ರೆ ಒಂದು ಸತಿ ಯಾವುದೋ ಒಂದು ಅರ್ಜಿ ಹಾಕಬೇಕಾದ್ರೆ ಅದೆಷ್ಟೋ ಹರಸಾಹಸದಿಂದ ಅರ್ಜಿ ಹಾಕ್ತೀವಿ. ಯಾಕಂದರೆ ನಮಗೆ ಗೊತ್ತದ ಇಲ್ಲಿ ಆನ್ಲೈನ್ ಸೆಂಟರ್ ಹುಡುಕ್ಬೇಕು, ಅಲ್ಲಿ ಹೋದ ತಕ್ಷಣ ಅಲ್ಲಿ ಪಾಳಿ ನಿಂದಿರಬೇಕು ಮತ್ತು ಅಲ್ಲಿ ಹೋದ ತಕ್ಕ ಈಗ ಕೆಲವೊಬ್ರು ಏನು ಹೇಳ್ತಾರೆ ಅದೇನು ರೀ ಬಸ್ ಪಾಸ್ ಅದ ಹೋಗ್ತಾರೆ, ಅವ್ರಿಗೇನು ಬಸ್ ಖರ್ಚು ಇರಲ್ಲ. ಅದು ಬಸ್ ಖರ್ಚು ಒಂದೇ ಇಂಪಾರ್ಟೆಂಟ್ ಆಗಲ್ಲ. ಒಂದು ಸಿಟಿ ಊರು ಬಿಟ್ಟು ಒಂದು ಪಕ್ಕದ ಊರಿಗೆ ಹೋಗ್ಬೇಕಾದ್ರೆ ಅವನಿಗೆ ದಿನ ಚಂತನ ಒಂದು ಹಸಿವಂತಿರ್ತದೆ. ಅದು ಅವೆಲ್ಲ ಬೇರೆ ಇನ್ನಿತರ ಖರ್ಚುಗಳೇನಿರ್ತಾವಲ್ಲ ಆ ಖರ್ಚುಗಳನ್ನ ನಿಭಾಯಿಸೋದು ಬಹಳ ಕಷ್ಟ ಇದೆ. ಅದು ವಿಶೇಷಚೇತನರಲ್ಲಿ ಭಾಳ ತೊಂದರೆ ಇದೆ, ಆರ್ಥಿಕ ಸಂಕಷ್ಟದಲ್ಲಿರ್ತಾರೆ. ಯಾಕಂದರೆ ವಿಶೇಷಚೇತನ ಮಕ್ಕಳು ಮನೆಯಾಗ ಅವರು ಮಕ್ಕಳಾಗಲಿ ಅಥವಾ ವಿಶೇಷಚೇತನ ಅಭ್ಯರ್ಥಿಗಳಾಗಲಿ ಮನೆಯಲ್ಲಿ ಅವರು ಯಾವುದೂ ಕೆಲಸ ಮಾಡ್ತಾ ಇಲ್ಲ. ಅವ್ರಿಗೆ ಇವೆಲ್ಲ ಖರ್ಚುಗಳು ಪ್ರತಿಯೊಬ್ಬರಿಗೆ ಮನೆಯವರು ಪಾಲಕರು ಕೊಡಬೇಕು ಅಂದರೆ ನಿಜವಾಗ್ಲೂ ಭಾಳ ಸಂಕಷ್ಟಕ್ಕೊಳಗಾಗ್ತಾರೆ. ಯಾಕಂದರೆ ಅಂತಹ ಸಂದರ್ಭದಲ್ಲಿ ವಿಶೇಷಚೇತನರಿಗೆ ಪಾಲಕರು ಬೇಸರ ವ್ಯಕ್ತಪಡಿಸಿ ಹೋಲ್ಬಿಡಪ್ಪ ನೀನು ಹಣಿಬರ ಎಷ್ಟೇ ಅದ ಹೋಲ್ಬಿಡು ಅಂತೇಳಿ. ನಿನ್ನೆ ಒಬ್ಬರು ನಮ್ಮ ಚಾನಲಿಗೆ ಒಂದು ಸಂಪರ್ಕ ಮಾಡಿ ಒಬ್ಬರು ಅಮ್ಮವ್ರು ಹೇಳಿದ್ರು, ತಾಯಿ ಅವರು ನಮ್ಮ ಚಾನಲ್ ಗಮನಿಸಿದ್ದಾರೆ, ಎಲ್ಲೋ ಒಂದು ಕಡೆ ಕಾರ್ಯಕ್ರಮ ಆಗಿದ್ದು, ಆ ಕಾರ್ಯಕ್ರಮದಾಗ ಹೆಸರು ಹೇಳಲ್ಲ, ಬಟ್ ಅವ್ರ ಹೆಸರು ಹೇಳಲ್ಲ. ಅವರಿಗೆ ಮಗುವಿಗೆ ಅರ್ಜಿ ಹಾಕಿ ಬೇಸತ್ತು ಸರ ನಿಮ್ಮ ಚಾನಲ್ ನೋಡಿದೆವು, ನಮ್ಮ ಮಗನಿಗೆ ಗಾಡಿ ಅರ್ಜಿ ಸುಮಾರು ಸಲ ಹಾಕಿದೆವು, ಆದ್ರೆ ನಮ್ಮ ಮಗನಿಗೆ ಗಾಡಿನ ಶಕ್ತಿ ಹೇಳೋಕ್ಕೇನಾಗ್ತಾ ಇಲ್ಲ ಅಂತ ಹೇಳಿದ್ರು ಅವರು. ನಾನು ಹೇಳಿದೆ ಎಲ್ಲ ದಾಖಲೆಗಳು ಹಚ್ಚಿರೇನಮ್ಮ ಅಂತಂದ್ರೆ, ಹ್ಞೂ ಸರ್ ಲೈಸೆನ್ಸು ಮಾಡಿಸಿದೆವು, ಎಲ್ಲ ಲೈಸೆನ್ಸ್ಗಳ ದಾಖಲೆ ಮತ್ತು ಎಲ್ಲ ದಾಖಲೆಗಳು ಹಚ್ಚಿವಿ ಸರ್ ಅಂತ ಹೇಳ್ತಾರೆ. ಈ ಇನ್ನೊಂದು ವಿಚಾರ ಏನು ಹೇಳ್ತಂದ್ರೆ, ಈಗ ಅರ್ಜಿ ಹಾಕೋ ಸಂದರ್ಭದಲ್ಲಿ ಕೆಲವೊಂದು ದಾಖಲೆಗಳ ಕೊನೆಯ ದಿನಾಂಕ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆ ಅಂತಂದರೆ ಇನ್ಕಮ್ ಕಾಸ್ಟ್ ಕೊನೆಯ ದಿನಾಂಕ ಈಗ ಈ ವರ್ಷ ಮುಗಿದಿರ್ತದೆ. ಆವಾಗ ಮತ್ತೆ ಹೊಸದಾಗಿ ಅರ್ಜಿ ಹಾಕಬೇಕಾದ್ರೆ ಮತ್ತೆ ಇನ್ಕಮ್ ಕಾಸ್ಟ್ ಮಾಡಿಸ್ಬೇಕು, ಆಮೇಲೆ ಇವು ವಾಸಸ್ಥಳ ಮಾಡಿಸ್ಬೇಕು. ವಾಸಸ್ಥಳ ಅಂತಂದ್ರು ಆಧಾರ್ ಕಾರ್ಡ್ ಇದ್ರೆ ಸಾಕು. ಇದು ಆ್ಯಕ್ಚುಲಿ ಅಂದರೆ ವಾಸಸ್ಥಳ ಮಾಡಿಸ್ಬೇಕು. ಇವೆಲ್ಲ ಪೂರಕ ದಾಖಲೆಗಳು ಕೊನೆಯ ದಿನಾಂಕ ಮುಗಿದಂಥ ಅಂಗವಿಕಲರು ಮತ್ತೆ ಸಿದ್ಧಪಡಿಸ್ಬೇಕಂದ್ರೆ ಇದು ಆ್ಯಕ್ಚುಲಿ ಭಾಳ ಆರ್ಥಿಕ ಹೊರೆ ಆಗ್ತಾ ಇದೆ. ಅದಕ್ಕೆ ಮಾನ್ಯ ನಿರ್ದೇಶಕರಲ್ಲಿ ಮತ್ತು ನಮ್ಮ ಸಚಿವರಲ್ಲಿ ಮಾನ್ಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ತಾವೂ ಸಹಿತ ಇತ್ತ ಒಂದು ಗಮನಿಸಿ ವಿಶೇಷಚೇತನರಿಗೆ ಇದೊಂದು ಅನುಕೂಲ ಮಾಡಿಕೊಟ್ರೆ, ಇಡೀ ರಾಜ್ಯದ ವಿಶೇಷಚೇತನರಿಗೆ ಈ ಒಂದು ಅನುಕೂಲ ಮಾಡಿಕೊಟ್ರೆ ನಿಜವಾಗಲೂ ಅಂಗವಿಕಲರಿಗೆ ಭಾಳ ಆರ್ಥಿಕ ಹೊರೆ ಆಗೋದನ್ನು ತಡೆಗಟ್ಟಕ್ಕಾಗ್ತದೆ. ಮತ್ತು ಅವರು ಭಾಳ ನಿಶ್ಚಿಂತೆಯಿಂದಿರ್ತಾರೆ. ಒಂದು ಸತಿ ಅರ್ಜಿ ಹಾಕಿ ಮತ್ತು ನೆಕ್ಸ್ಟ್ ಇಯರ್ ಅದನ್ನು ಕನ್ಸಿಡರ್ ಮಾಡ್ತಾರೆ ಅಂತಂದರೆ ಅವರು ಸ್ವಲ್ಪ ನಿಶ್ಚಿಂತೆಯಿಂದ ತಮ್ಮನ್ನು ನೆನೆಸ್ಕೊಂಡು ಮುಂದಿನ ದಿನಾರೇ ಆಗ್ತದ, ಮುಂದಿನ ವರ್ಷ ಆಗ್ತದಲ್ಲಪ್ಪ ಈಗ ಅರ್ಜಿ ಹಾಕಿದವಲ್ಲ ಅಂತ ಅಂದರೆ ಅರ್ಜಿ ಹಾಕಿರೋ ಸ್ವೀಕೃತ ಕಾಪಿ ಏನದಲ್ಲ VRWಗಳಾಗಲಿ MRW ಹತ್ರ URW ಹತ್ರ ಅದನ್ನು ಕಲೆಕ್ಟ್ ಮಾಡಿ ಅರ್ಜಿ ಹಾಕಿರೋ ಮಾಹಿತಿ ಇಲಾಖೆಯಲ್ಲಿ ಕಾಯ್ದಿಟ್ಟಿಲ್ಲ ಅಂತಂದ್ರೂ ಪರವಾಗಿಲ್ಲ. ಈ ವರ್ಷ ಅರ್ಜಿ ಹಾಕಿದಂದರೆ ಅದು ನೆಕ್ಸ್ಟ್ ಇಯರ್ ಬಂದಾಗ ಅವು ಹಿಂದಿನ ವರ್ಷದ ಅರ್ಜಿ ಹಾಕಿರೋ ಸ್ವೀಕೃತ ಪ್ರತಿಗಳನ್ನು ಕಲೆಕ್ಟ್ ಮಾಡಿ ಇಂಥವ್ರು ಇಂಥ ದಿನ ಈ ವರ್ಷ ಅರ್ಜಿ ಹಾಕ್ಯಾರ ಅಂತೇಳಿ ಏನಾದರೂ ಮಾಹಿತಿ ಕಲೆಕ್ಟ್ ಮಾಡಿ ಅದರ ಮಾಹಿತಿ ತೊಗೊಂಡು ಅಂಥವ್ರನ್ನು ನೆಕ್ಸ್ಟ್ ಇಯರ್ ಕನ್ಸಿಡರ್ ಮಾಡಿ ಅವರಿಗೊಂದು ಅವಕಾಶ ಮಾಡಿಕೊಟ್ರೆ ಬಹಳ ಒಳ್ಳೆಯದಾಗ್ತದೆ ಅಂತೇಳಿ ಈ ಒಂದು ವರದಿ ಮೂಲಕ ನಮ್ಮ ಎಲ್ಲ ರಾಜ್ಯದ ವಿಶೇಷಚೇತನ ಪರವಾಗಿ ಅರ್ಜಿದಾರರ ಪರವಾಗಿ ಮಾನ್ಯ ನಿರ್ದೇಶಕರಲ್ಲಿ ಮತ್ತು ಸಚಿವರಲ್ಲಿ ಕೇಳ್ಕೊಳ್ಳೋದೇನೆಂದರೆ, ನಮ್ಮವರಿಗೆ ಒಂದು ಸತಿ ಅರ್ಜಿ ಹಾಕಿದ್ದನ್ನು ಮತ್ತೆ ಅರ್ಜಿ ಹಾಕುವಂಥ ತೊಂದರೆಯಿಂದ ಬಿಡುಗಡೆಗೊಳಿಸಿ ಅವರಿಗೆ ಈ ವರ್ಷ ಅರ್ಜಿ ಹಾಕಿದಂದರೆ ನೆಕ್ಸ್ಟ್ ಇಯರ್ ಆಯ್ಕೆ ಸಮಿತಿಯಲ್ಲಿ ಅವರ ಹೆಸರುಗಳನ್ನು ಅವರ ಅರ್ಜಿಗಳನ್ನು ಪರಿಗಣಿಸಿ ಅವರಿಗೆ ಮುಂದಿನ ವರ್ಷ ಈ ಅರ್ಜಿ ಹಾಕದೆ ಹಾಗೆ ಕನ್ಸಿಡರ್ ಮಾಡಿದ್ರೆ ಅವರು ಸ್ವಲ್ಪ ನಿಶ್ಚಿಂತಿರ್ತಾರೆ, ಅವರಿಗೊಂದು ಭರವಸೆ ಮೂಡ್ತದೆ. ಹಾಗಾಗಿ ನಮ್ಮ ಸಚಿವರು ಮತ್ತು ನಮ್ಮ ನಿರ್ದೇಶಕರು ಈ ಒಂದು ಕೆಲಸ ಮಾಡಿ ವಿಶೇಷಚೇತನರಿಗೆ ಈ ಏನು ಅರ್ಜಿ ಹಾಕಿರ್ತಾರೆ ಅವರನ್ನು ನೆಕ್ಸ್ಟ್ ಇಯರ್ ಪರಿಗಣಿಸುವ ಹಾಗೆ ಅವರ ಅರ್ಜಿಯನ್ನು ಪರಿಗಣಿಸುವ ಹಾಗೆ ಒಂದು ಸುತ್ತೋಲೆ ಹೊರಡಿಸಿ ಇಲಾಖೆಗೆ ಒಂದು ಪತ್ರ ಬರೆದ್ರೆ ಎಲ್ಲ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಿಗೆ ಪತ್ರ ಬರೆದ್ರೆ ಮತ್ತು ಎಲ್ಲ ಮುಖ್ಯ ಕಾರ್ಮಿಕ ಅಧಿಕಾರಿಗಳು ಅವರಿಗೂ ಒಂದು ಪತ್ರ ಬರೆದು ಒಂದು ಪ್ರತಿ ಹಾಕಿ. ಯಾಕಂದರೆ ಅದು ಮುಖ್ಯ ಕಾರ್ಮಿಕ ಅಧಿಕಾರಿಗಳು ಈ ಆಯ್ಕೆ ಸಮಿತಿಗೆ ಅಧ್ಯಕ್ಷರಾಗಿರ್ತಾರೆ. ಅವರೊಂದು ಒಪ್ಪಿಗೆ ಕೊಟ್ಟರೆ ಅವರೊಂದು ಅನುಮತಿ ಕೊಟ್ಟರೆ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಅವನ್ನ ಕಾರ್ಯರೂಪಕ್ಕೆ ತರ್ತಾರೆ. ಅದಕ್ಕೆ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಿಗೆ ಈ ಒಂದು ಅನುಕೂಲ ಮಾಡಿಕೊಡು ಅಂದರೆ ಅವಕಾಶ ಮಾಡಿಕೊಟ್ರೆ CEO ಅವರಿಗೆ ಮುಖ್ಯ ಕಾರ್ಮಿಕ ಅಧಿಕಾರಿಗಳಿಗೆ ಈ ಒಂದು ಗಮನಕ್ಕೆ ತಂದರೆ ಮಾನ್ಯ ನಿರ್ದೇಶಕರು ಅವು ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳು ಏನಾದರೂ ಕಾರ್ಯರೂಪಕ್ಕೆ ತರಬೇಕಾದ್ರೆ ಅಧ್ಯಕ್ಷರ ಅಪ್ಪಣೆ ಮೇರೆಗೆ ಮಾಡಬೇಕಾಗ್ತದೆ. ಅದಕ್ಕೆ ಈ ಒಂದು ಪತ್ರ ಬರೆದು
ಅವಕಾಶ ಮಾಡಿಕೊಡ್ಬೇಕಂತೇಳಿ ಈ ಒಂದು ವರದಿ ಮೂಲಕ ನಮ್ಮ ನಿರ್ದೇಶಕರಿಗೆ ಮತ್ತು ಸಚಿವರಿಗೆ ಕೇಳ್ಕೊತಾ ಇದ್ದೀನಿ. ನಮಸ್ಕಾರ, ಧನ್ಯವಾದಗಳು.